ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ಕಂಪ್ಲೀಟ್ ವಿಡಿಯೋ ಫೀಸ್ ಪೇಮೆಂಟ್ ಲೈವ್ ಡೆಮೋ ಆಗಿರುತ್ತೆ. ಚಾಯ್ಸ್ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪೇನೆ ನಿಮ್ಮ ಫೀಸ್ ಪೇಮೆಂಟು. ಸೊ ಚಲನ್ ಮುಖಾಂತರ ಮತ್ತು ಆನ್ಲೈನ್ ಮುಖಾಂತರ ನೀವು ಫೀಸ್ ಪೇಮೆಂಟ್ನ ಮಾಡ್ಬೋದು. ಚಾಯ್ಸ್ ಎಂಟ್ರಿ ಆಗಿಲ್ಲ ಅಂತ ಹೇಳಿದ್ರೆ ಲೈವ್ ಡೆಮೋ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಈಗ ನೀವು ಫೀಸ್ ಪೇಮೆಂಟು ಚಾಯ್ಸ್ 1 ಚೂಸ್ ಮಾಡಿದ್ರು, ಚಾಯ್ಸ್ 2, ಚಾಯ್ಸ್ 3 ನೀವು 3 ಚಾಯ್ಸ್ ಚೂಸ್ ಮಾಡಿದ್ರು ಫೀಸ್ ಪೇಮೆಂಟ್ ಮಾಡಲೇಬೇಕು. ಬಟ್ ಚಾಯ್ಸ್ 3 ನೀವು ಕಾಸ್ಟ್ ಡೆಪಾಸಿಟ್ ಪೇ ಮಾಡ್ತೀರಾ. ನಿಮಗೂ ಕೂಡ ಇದೇ ಒಂದು ಸ್ಟೆಪ್ಪೇ ಫಾಲೋ ಆಗುತ್ತೆ. ಆದ್ದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋಗೊಂದು ಲೈಕ್ನ ಮಾಡಿ, ಯಾಕೆಂತ ಹೇಳಿದ್ರೆ ಲೈವ್ ಡೆಮೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನಿಮಗೆ ಅರ್ಥ ಆಗುತ್ತೆ, ಪ್ರತಿಯೊಂದು ಸ್ಟೆಪ್ಪು ಅರ್ಥ ಆಗುತ್ತೆ. ಫಸ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಈ ಒಂದು ಲಿಂಕ್ ಬೇಕು ಅಂತ ಹೇಳಿದ್ರೆ KEA ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಥವಾ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ಅಲ್ಲಿ ಹಾಕಿರ್ತೀನಿ. ನಿಮಗೆ ಲಾಗಿನ್ ಆಗೋದಕ್ಕೆ ಕಂಪ್ಲೀಟ್ ಸ್ಟೆಪ್ಪು ಗೊತ್ತು ಅಂತ ಹೇಳಿದ್ರೆ ನೀವು ಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಒಂದು 2 ಮಿನಿಟ್ಸಿಂದ ವೀಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಜಸ್ಟ್ ಲಾಗಿನ್ ಆಗೋದಕ್ಕೆ ಯಾರಿಗೆಲ್ಲ ಗೊತ್ತಿರಲ್ಲ ಅವ್ರಿಗೆ ಗೈಡ್ ಮಾಡ್ತೀನಿ. ನೆಕ್ಸ್ಟು ಫೀಸ್ ಪೇಮೆಂಟ್ ಲೈವ್ ಡೆಮೋ ಒಂದು 2 ಮಿನಿಟ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟು ಲಾಗಿನ್ ಪೇಜಲ್ಲಿ ಈ ರೀತಿ QR ಕೋಡ್ ಸ್ಕ್ಯಾನ್ ಅಥವಾ CET ನಂಬರ್ 2 ಆಪ್ಷನ್ ಬರುತ್ತೆ. ಸೊ ನೀವು QR ಕೋಡ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಆ ಒಂದು QR ಕೋಡ್ನಾರು ಸ್ಕ್ಯಾನ್ ಮಾಡ್ಬೋದು, ಅಥವಾ CET ನಂಬರ್ನಾರು ಎಂಟ್ರಿ ಮಾಡಿ. ಆವಾಗ ನೆಕ್ಸ್ಟು ನಿಮಗೆ ಒಂದು OTP ಬರುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂದಾಗ ಅದರ ನೆಕ್ಸ್ಟ್ ಸ್ಟೆಪ್ ಫೇಸ್ ವೆರಿಫಿಕೇಷನ್. ಸೊ ಪ್ರತಿಯೊಂದು ಸ್ಟೆಪ್ಪನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ QR ಕೋಡ್ನ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಇವಾಗ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತಲ್ಲ, ಅದನ್ನು ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪೇನೆ ನಿಮ್ಮ ಫೇಸ್ ವೆರಿಫಿಕೇಷನ್. ಸೊ ಈ ಒಂದು ಫೇಸ್ ವೆರಿಫಿಕೇಷನ್ ತುಂಬ ಸಿಂಪಲ್ಲು. ಅಕಸ್ಮಾತ್ ಸ್ಟೂಡೆಂಟು ಈ ಒಂದು ಲಾಗಿನ್ ಮಾಡೋ ಟೈಮಲ್ಲಿ ಹತ್ರ ಇಲ್ಲ ಅಂತ ಹೇಳಿದ್ರೆ ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸ್ಟೂಡೆಂಟ್ ಫೋಟೋ ಇರುತ್ತಲ್ಲ, ಆ ಒಂದು ಫೋಟೋನೇ ಸ್ಕ್ಯಾನ್ ಮಾಡಿ, ಅದು ಖಂಡಿತ ಎಕ್ಸೆಪ್ಟ್ ಮಾಡುತ್ತೆ. ಎಲ್ಲ ಪ್ರೊಸೆಸ್ನ ನೀವು ಫಾಲೋ ಮಾಡಿದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದೇ ನಿಮ್ಮ ಆಪ್ಷನ್ ಎಂಟ್ರಿ ಪೇಜು. ಇಲ್ಲಿ ನೀವು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಮುಂಚೆ ಮಾಡಿದಿರಿ, ಈಗ ನಿಮ್ಮ ಚಾಯ್ಸ್ ಎಂಟ್ರಿನೂ ಆಗಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ಈಗ ಆಲ್ರೆಡಿ ಆಗಿದೆ ಅಂತ ಹೇಳಿದ್ರೆ ಚಾಯ್ಸ್ ಪ್ರಿಂಟ್ ಅಂತ ಇರುತ್ತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ಪ್ರಿಂಟ್ನ ತಗೊಳ್ಳಿ. ಸದ್ಯಕ್ಕೆ ಲಿಂಕ್ ವರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈ ಮಾಡಿ, ಖಂಡಿತವಾಗಿಯೂ ಎನೇಬಲ್ ಮಾಡ್ತಾರೆ. ಈಗ ಯಾರೆಲ್ಲ ಫೀಸ್ ಪೇಮೆಂಟ್ ಮಾಡಬೇಕು ನಿಮಗೆ 2 ಆಪ್ಷನ್ ಇದೆ. ಇದು ಚಾಯ್ಸ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ನಿಮಗೆ ಡೌನ್ಲೋಡ್ ಚಲನ್ ಅಥವಾ ಪೇ ಆನ್ಲೈನ್, ಈ 2 ಆಪ್ಷನಲ್ಲಿ ನೀವು ಯಾವುದನ್ನಾರು ಚೂಸ್ ಮಾಡ್ಬೋದು. ನಿಮಗೆ 10 ರುಪೀಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರನೇ ಪೇ ಮಾಡಿ ನೀವು ಈಗಲೇ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ನಿಮಗೆ ಯಾರಿಗೆಲ್ಲ 1 ಲ್ಯಾಕ್ ಮೇಲೆ ಇದೆ ಫೀಸು, ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಪೇ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಡೌನ್ಲೋಡ್ ಚಲನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತು ಲೋಡ್ ಆಗ್ತಾ ಇದೆ. ಈಗ ನೋಡಿ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು ಇದನ್ನೆಲ್ಲ ನೀವು ನೋಡಿಕೊಂಡು ಐ ಅಗ್ರಿ ಅಂತ ಕೊಡಿ. ಸೊ ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ಒಂದಷ್ಟು ರೂಲ್ಸ್ನ ಕೊಟ್ಟಿದ್ದಾರೆ, ಒಂದ್ಸಲ ಓದ್ಕೊಳ್ಳಿ. ಐ ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಈ ಒಂದು ಚಲನ್ ಡೌನ್ಲೋಡಿಂಗ್ ಆಪ್ಷನಲ್ಲಿ. ಇಲ್ಲಿ ನಿಮಗೆ 3 ಆಪ್ಷನ್ ಇದೆ: ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕು, HDFC ಬ್ಯಾಂಕು. ಇದರಲ್ಲಿ 3ರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು, ಇದು ಯಾವುದ್ರಲ್ಲೂ ನಮ್ಮ ಅಕೌಂಟ್ ಇಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಯಾವುದೇ ರೀತಿ ವರಿಯೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೆನ್ಷನ್ ಆಗಿರೋದೇನು ಅಂತ ಹೇಳಿದ್ರೆ KEA ಅವರ ಡೀಟೇಲ್ಸು. ಸೊ ಈಗ ನೀವು ಯಾರಿಗೆ ಪೇ ಮಾಡ್ತಾ ಇದ್ದೀರಾ, KEAಗೆ ಪೇ ಮಾಡ್ತಾ ಇದ್ದೀರಾ. ಸೊ ಅವರ ಅಕೌಂಟು ಈ 3 ಬ್ಯಾಂಕ್ಗಳಲ್ಲಿದೆ. ನೀವು ಯಾವುದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನನ್ನ ಸಜೆಷನು ಬ್ಯಾಂಕ್ ಆಫ್ ಬರೋಡಾನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಡೌನ್ಲೋಡ್ ಅಂತ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಇರುತ್ತಲ್ಲ, ಇದನ್ನೊಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟು ಡೌನ್ಲೋಡ್ ಆಪ್ಷನ್ ಅಂತ ಕೊಡ್ತಾ ಇದ್ದೀನಿ. ಸೊ ಡೌನ್ಲೋಡ್ ಚಲನ್ ಆಪ್ಷನ್ ಕೊಟ್ಟೆ, ರೀಚೆಕ್ ನೌ ಅಂತ ಬರ್ತಾ ಇದೆ. ಸೊ ಸದ್ಯಕ್ಕೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ನೆಕ್ಸ್ಟು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಡೌನ್ಲೋಡ್ ಆಗುತ್ತೆ. ಬಟ್ ನಿಮಗೆ ಈಗ ಒಂದು ಫಸ್ಟ್ ರೌಂಡಲ್ಲಿ ಯಾವ ರೀತಿ ಚಲನ್ ಡೌನ್ಲೋಡ್ ಆಗಿತ್ತು ಅದೊಂದನ್ನು ಆಪ್ಷನ್ ತೊಗೊಂಡು ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವೆಯ್ಟ್ ಮಾಡಿ. ಈಗ ನಿಮ್ಮ ಚಲನ್ನು ಈ ರೀತಿ ಬರುತ್ತೆ ಡೌನ್ಲೋಡ್ ಆಪ್ಷನ್ ಕೊಟ್ಟಾಗ. ಸೊ ಡೌನ್ಲೋಡ್ ಆಗುತ್ತೆ, ವರಿ ಆಗಬೇಡಿ. ಈಗ ಸರ್ವರ್ ಎರರ್ ಬರ್ತಾ ಇರ್ಬೋದು, ಸ್ವಲ್ಪ ಹೊತ್ತಲ್ಲೇ ಫಿಕ್ಸ್ ಮಾಡ್ತಾರೆ. ಅದನ್ನು ರಿಸಾಲ್ವ್ ಆದಮೇಲೆ ಈ ರೀತಿ ಒಂದು ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಆನ್ಲೈನ್ ಯಾವ ರೀತಿ ಪೇ ಮಾಡೋದು ಅದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ 3 ಕಾಪಿ ಇರುತ್ತೆ. ಸೊ ಸ್ಟೂಡೆಂಟ್ ಕಾಪಿ, ನೆಕ್ಸ್ಟು ಕಾಲೇಜ್ ಕಾಪಿ ಮತ್ತು ಬ್ಯಾಂಕ್ ಕಾಪಿ, ಈ 3 ಆಪ್ಷನ್ ಇರುತ್ತೆ. ಸೊ 3ರಲ್ಲಿ ಸ್ಟೂಡೆಂಟ್ ಕಾಪಿನ ನಿಮ್ಮ ಹತ್ರ ಕೊಡ್ತಾರೆ, ಬ್ಯಾಂಕ್ ಕಾಪಿ ಬ್ಯಾಂಕ್ ಅವ್ರು ಇಟ್ಕೊತಾರೆ, ಕಾಲೇಜ್ ಕಾಪಿ ಕಾಲೇಜ್ ಅವ್ರು ಇಟ್ಕೊತಾರೆ. ಸೊ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ. ಇಲ್ಲಿ ನೀವೇನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಮೇಯ್ನಾಗಿ ನಿಮ್ಮ ಡೀಟೇಲ್ಸು. ಸೊ ಇಲ್ಲಿ ನೇಮ್ ಕರೆಕ್ಟ್ ಆಗಿದೆಯಾ, ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಾ, ನಿಮ್ಮ CET ನಂಬರ್ ಕರೆಕ್ಟ್ ಆಗಿದೆಯಾ, ಮತ್ತು ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಬ್ರ್ಯಾಂಚ್ ಸಿಕ್ಕಿದೆ, ಎಷ್ಟು ಫೀಸ್ ಇದೆ, ಇದನ್ನು ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚಲನ್ ಅಂದರೆ ಇಷ್ಟೇ ಸಿಂಪಲ್ಲು. ನೀವು ಯಾವ ಬ್ಯಾಂಕಿಂದನಾರು ಈ ಒಂದು ಚಲನ್ ತೊಗೊಂಡೋಗಿ ಪೇ ಮಾಡ್ಬೋದು. ಸೊ ಇದೇ ಬ್ಯಾಂಕಲ್ಲಿ ನೀವು ಪೇ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಈಗ ಇದು ಎಲ್ಲಿಂದ ಡೌನ್ಲೋಡ್ ಆಗಿರೋದಂದರೆ ಇಲ್ಲಿ ಯಾವ್ದು ಮೆನ್ಷನ್ ಆಗಿದೆ ಅಂದರೆ HDFC ಮೆನ್ಷನ್ ಆಗಿದೆ. ಸೊ HDFC ಬ್ಯಾಂಕ್ಗೆ ನೀವು ನಿಮ್ಮ ಬ್ಯಾಂಕಿಂದ ಪೇ ಮಾಡ್ತಾ ಇದ್ದೀರಾ. ನೀವು ಪೇ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ಅಕೌಂಟಿಂದನಾದ್ರು ಪೇ ಮಾಡ್ಬೋದು, ಅಥವಾ ನಿಮ್ಮ ಅಕೌಂಟಿಂದನಾದ್ರು ಪೇ ಮಾಡ್ಬೋದು, ಅಥವಾ ನಿಮ್ಮ ಯಾರು ರಿಲೇಟಿವ್ಸ್ ಇರ್ತಾರಲ್ಲ ಅಥವಾ ಫ್ರೆಂಡ್ಸ್ ಇರ್ತಾರಲ್ಲ ಇವ್ರ ಅಕೌಂಟಲ್ಲೂ ನೀವು ಪೇ ಮಾಡ್ಬೋದು. ಇದು ಆಫ್ಲೈನ್ ಮೆಥಡು. ಸೊ ನನ್ನ ಸಜೆಷನು ನೀವು ಆಫ್ಲೈನ್ ಈಗ ಏನು ಚಲನ್ ಡೌನ್ಲೋಡ್ ಮುಖಾಂತರ ನೀವು ಫೀಸ್ ಪೇಮೆಂಟ್ ಮಾಡಿದ್ರೆ ತುಂಬ ಸೇಫು. ನೆಕ್ಸ್ಟು ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ.
ನೆಕ್ಸ್ಟು ಆನ್ಲೈನ್ ಯಾವ ರೀತಿ ಮಾಡೋದು ಅಂದರೆ ಈಗ 10 ರುಪೀಸ್ ಇರುತ್ತೆ ಬರೀ. ಸೊ 10 ರುಪೀಸ್ ಇದ್ದರೆ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ರೀತಿ 2 ಆಪ್ಷನ್ ಇರುತ್ತೆ ಅಲ್ವಾ, ಡೌನ್ಲೋಡ್ ಚಲನ್ ಮತ್ತು ಪೇ ಆನ್ಲೈನ್ ಅಂತ. ನೀವು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡ್ಬೋದು. ಸೊ ಇಲ್ಲಿ ನೀವೇನು ಮಾಡಿ ಪೇ ಆನ್ಲೈನ್ ಅಂತ ಕೊಡಿ. ಸೊ ಪೇ ಆನ್ಲೈನ್ ಅಂತ ಕೊಟ್ಟಾಗ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ UPI ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಪೇಮೆಂಟು. ಸೊ ನೀವು ಪೇಮೆಂಟು ಅಲ್ಲಿ ಪೇಮೆಂಟ್ ಮಾಡ್ತಿರಲ್ವ 10 ರುಪೀಸು, ಪೇಮೆಂಟು ನೀವು ಕನ್ಫರ್ಮ್ ಅಂದರೆ ನಿಮ್ಮ UPI ಪಿನ್ ಎಂಟ್ರ್ ಮಾಡಿದ್ಮೇಲೆ ಎಷ್ಟು ಫೀಸ್ ಅಮೌಂಟ್ ಇರುತ್ತೆ ಅಷ್ಟು ಅಲ್ಲಿ ತೋರಿಸ್ತಾ ಇರುತ್ತೆ. 10 ರುಪೀಸ್ ಇದ್ದವ್ರು ಮಾತ್ರ ಇದನ್ನು ಚೂಸ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಪೇ ಅಂತ ಕೊಟ್ಟಾಗ ನೀವು ಏನು ಪ್ರೆಸ್ ಮಾಡಬೇಡಿ, ಅದೇ ರೀಡೈರೆಕ್ಟ್ ಆಗಬೇಕು. ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ಪು ಈ ರೀತಿ ಬರುತ್ತೆ. ಸೊ ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ನಿಮಗೆ ಇಲ್ಲಿ ಪ್ರಿಂಟ್ ಅಂತ ಇರುತ್ತೆ ಮತ್ತು ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ. ಇದು ಈ ವರ್ಷ ಚೇಂಜಸ್ ಮಾಡಿರುವಂಥದ್ದು. ಸೊ ಇಲ್ಲಿ ನಿಮ್ಗೆ ಏನು ಪ್ರಿಂಟ್ ಅಂತ ಇರುತ್ತೆ, ಒಂದು ಪ್ರಿಂಟ್ಔಟ್ನ ತಗೊಳ್ಳಿ. ಅಲ್ಲಿಗೆ ನಿಮ್ಮ ಫೀಸ್ ಪೇಮೆಂಟ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. 10 ರುಪೀಸ್ ಇದ್ದರೆ ನೀವು ಬೇಕಾದರೆ ಈಗಲೇ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ನೀವು ಚಲನ್ ಡೌನ್ಲೋಡ್ ಮಾಡಿದ್ರೆ ನೀವು ಫೀಸ್ ಪೇಮೆಂಟ್ಗೆ ಬ್ಯಾಂಕಿಗೆ ಹೋಗಿ ಫೀಸ್ ಪೇಮೆಂಟ್ ಮಾಡಿ ಆಮೇಲೆ ನೀವು ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅನ್ನುವಂಥದ್ದನ್ನ ಡೌನ್ಲೋಡ್ ಮಾಡ್ಕೋಬೋದು. ಪೇಮೆಂಟ್ ಆಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಬರುತ್ತೆ. ಸೊ ಅಲ್ಲಿ 4 hours ಅಂತ ಮೆನ್ಷನ್ ಮಾಡಿದ್ದಾರೆ. ನನ್ನ ಪ್ರಕಾರ ನಾನು ನೋಡಿದ್ದೀನಿ, ಸ್ಟೂಡೆಂಟ್ಸ್ ಎಲ್ಲ ಕೇಳಿದ್ದೀನಿ. ಸೊ ವಿತಿನ್ 30 minutes ಒಳಗಡೆ ಬರುತ್ತೆ. ಸೊ ಯಾವುದೇ ರೀತಿ ಒರೆಯೋಗೋ ಅವಶ್ಯಕತೆ ಇಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ಈ ಒಂದು ಶೆಡ್ಯೂಲ್ನ ಫಾಲೋ ಮಾಡಿಕೊಂಡು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೀವು ಇದರಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಮಾಡಿದ್ರು ನೆಕ್ಸ್ಟು ನಿಮಗೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕಾಯ್ಕೋಬೇಡಿ. ಏಕೆಂತ ಹೇಳಿದ್ರೆ ಈಗ KE ಅವ್ರಿಗೆ ಈ ಒಂದು ಸೆಕೆಂಡ್ ರೌಂಡ್ ಏನಿದೆ ಇದನ್ನು ಏನು September 3rd ಒಳಗಡೆ ಮುಗಿಸ್ಬೇಕು ಅಂತ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅದು ರೂಲ್ಸ್ ಆ ರೀತಿ ಇದೆ. ಅಂದರೆ ಈಗ ಲಾಸ್ಟ್ ಡೇಟು ಅಡ್ಮಿಷನ್ ಮಾಡಿಸೋದಕ್ಕೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಅಲ್ಲಿ ಅಥಾರಿಟಿ ಅವ್ರು ಕೊಟ್ಟಿರುವಂಥದ್ದು. ಸೊ September 15th ಒಳಗಡೆ ಇವರು 3 ರೌಂಡ್ನು ಮುಗಿಸ್ಬೇಕು. ಈಗ ಫಸ್ಟ್ ರೌಂಡ್ ಆಲ್ರೆಡಿ ಮುಗಿದಿದೆ, ಸೆಕೆಂಡ್ ರೌಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು 3 ರೌಂಡ್ನು ಮುಗಿಸ್ಬೇಕು. ಆದ್ದರಿಂದ ಈಗ ಏನು ಟೈಮ್ ಕೊಟ್ಟಿದ್ದಾರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮಗೆ September 2nd ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅಪ್ ಟು 1 PM ತನಕ ನೀವು ಚಾಯ್ಸ್ ಎಂಟ್ರಿನ ಮಾಡ್ಬೋದು. ಯಾರು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಚಾಯ್ಸ್ ಅವರು ನೀವು 2ನೇ ತಾರೀಕು ತನಕ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಬಟ್ ನೀವು ಅಲ್ಲಿ ತನಕ ವೆಯ್ಟ್ ಮಾಡಿಬಿಡಿ, ಈಗಲೇ ನಿಮ್ಮ ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಲೈವ್ ಡೆಮೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಫೀಸ್ ಪೇಮೆಂಟು. ಯಾರೆಲ್ಲ ಚಾಯ್ಸ್ 1, ಚಾಯ್ಸ್ 2 ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ 30th ಇಂದ ಸೊ September 2nd ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಇವತ್ತು ನಿನ್ನೆಯಿಂದ ಈ ಒಂದು ಚಾಯ್ಸ್ 1, ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನಿಮಗೆ ಚಲನ್ ಕೊಟ್ಟಿದ್ದಾರೆ. ಚಲನ್ ಆಪ್ಷನ್ ಅಂದರೆ ಆಫ್ಲೈನ್ ಮೆಥಡು ಮತ್ತು ಆನ್ಲೈನ್ ಮೆಥಡ್ ಎರಡೂ ಕೊಟ್ಟಿದ್ದಾರೆ. ನೀವು ಯಾವುದನ್ನಾರು ಚೂಸ್ ಮಾಡ್ಕೋಬೋದು. ಫೀಸ್ 1 lakh ಮೇಲೆ ಇತ್ತು ಅಂತ ಹೇಳಿದ್ರೆ ಗೋ ವಿತ್ ಆಫ್ಲೈನ್, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಶನ್ ಡೆಪಾಸಿಟ್ಗೆ ಮಾಡೋದಕ್ಕೆ ನಿಮಗೆ 30ನೇ ತಾರೀಕು ಅಂದರೆ ನಿನ್ನೆಯಿಂದ ನಿಮಗೂ ಕೂಡ 2ನೇ ತಾರೀಕು September 2nd ತನಕ ಈ ಒಂದು ಟೈಮ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್. ನಿಮ್ಮ ಫೀಸ್ ಪೇಮೆಂಟ್ ಆದ ತಕ್ಷಣ ನೀವು ಇದಕ್ಕೆ ಮಾತ್ರ 3ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ 3ನೇ ತಾರೀಕು ಸಂಜೆ 4 ಗಂಟೆ ಒಳಗಡೆ ಕನ್ಫರ್ಮೇಷನ್ಸ್ನ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು 3ನೇ ತಾರೀಕು ಸಂಜೆ 5:30 ಒಳಗಡೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ಡು. ಪದೇ ಏನಕ್ಕೆ ಈ ವಿಡಿಯೋದಲ್ಲೆಲ್ಲ ಇನ್ಕ್ಲೂಡ್ ಮಾಡ್ತಿರೋದು ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನೀವೇ ಟೆನ್ಷನ್ ಆಗುವಂಥದ್ದು. ಆದ್ದರಿಂದ ಈ ಒಂದು ಶೆಡ್ಯೂಲ್ನ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸ್ಯಾಟರ್ಡೆ ಸಂಡೇ ಕೂಡ ನಿಮಗೆ ಕಾಲೇಜು ಬ್ಯಾಂಕ್ ರಜೆ ಇರುತ್ತೆ, ಕಾಲೇಜು ವರ್ಕಿಂಗ್ ಡೇ ಇರುತ್ತೆ. ಸೊ ನೀವು ಈಗ ಏನು ಫೀಸ್ ಪೇಮೆಂಟ್ 10 ರುಪೀಸ್ ಇದೆ, ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ನೀವು ಈಗಲೇ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಾಲೇಜ್ಗೆ ಹೋಗಿ, ಯಾವ್ದು ಸಿಕ್ಕಿರುತ್ತೆ ಆ ಒಂದು ಕಾಲೇಜ್ಗೆ ಹೋಗಿ, ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನೀವು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಬೇಕಾದರೆ ಸಂಡೇ ಇವತ್ತು ಆಗ್ಬೋದು. ಈಗ ಸ್ಯಾಟರ್ಡೆ ಮುಗಿದೋಗಿದೆ ಬಿಡಿ, ಸಂಡೇ ಇವತ್ತು ನೀವು ಕಾಲೇಜ್ಗೆ ಹೋಗಿ ಬೇಕಾದರೆ ಇವತ್ತೇ ಅಡ್ಮಿಷನ್ ಆಗ್ಬೋದು. ಸೊ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.